ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೊ ಕಾವೇರಿ ನದಿಯಿಂದ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ CWMA ಹೇಳಿತ್ತು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಹೇಳಿದ್ವು. ಈಗ ಬಂದ್ ಅನ್ನ ಕೈ ಬಿಡೋದಕ್ಕೆ ಸಿಎಂ DKಶಿ ಮನವಿ ಮಾಡಿದ್ರು. ಅದರ ಬೆನ್ನಲ್ಲೇ ವಾಟಾಳ್ ನಾಗರಾಜ್ ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದ್ ಅನ್ನ ಹಿಂಪಡೆಯೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 13ನೇ ತಾರೀಕು ಏನ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ವಿ, ಆ ಬಂದ್ ಅನ್ನ ನಾವು ಮಾಡೇ ಮಾಡ್ತೀವಿ. ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ DK ಶಿವಕುಮಾರ್ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳಿಗೆ ಮನವಿ ಮಾಡಿಕೊಂಡಿದ್ರು. ಕರ್ನಾಟಕ ಬಂದ್ ಮಾಡೋದು ಬೇಡ, ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ, ಬಟ್ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಈಗ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ನೀರು ಬಿಡೋದು ಸೇರಿದಂತೆ ಅನೇಕ ಬೇಡಿಕೆಗಳು ನಾವು ಮಂಡಿಸಿ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಅಖಂಡ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯಾದ್ಯಂತ ಭಾರಿ ಬೆಂಬಲ, ಅಭಿಮಾನ, ಪ್ರೀತಿ ಎಲ್ಲ ಕಡೆ ಅದ್ಭುತವಾಗಿದೆ. ಮೈಸೂರಿನಲ್ಲೂ ಎಲ್ಲ ಮೈಸೂರಿನ ಕನ್ನಡ ಪರ ಸಂಘಟನೆಗಳು ಮೈಸೂರು ಬಂದ್ ಮಾಡೋದಕ್ಕೆ ಬದ್ಧವಾಗಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿ ಬಂದು ಹೋದರು, ಮುಖ್ಯಮಂತ್ರಿನೂ ಬಂದಿದ್ದರು. ಮೈಸೂರಿನ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡಲಿಲ್ಲ. ಮೈಸೂರಂಥ ಒಂದು ಸುಂದರವಾದ ನಗರವನ್ನು ಪ್ರಧಾನಮಂತ್ರಿ ವಿವೇಕಾನಂದರ ಆಶ್ರಮಕ್ಕೆ ಬಂದು ಮೈಸೂರಿಗೆ ನಮ್ಮ ಕೊಡುಗೆ ಅಂಥೇಳಿ ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ ಒಂದು ಟಿಪ್ಪಣಿ ತರಿಸ್ಕೊಂಡು ಏನೇನಾಗಬೇಕು ಅಂಥೇಳಿ ಇಡೀ ವಿಶ್ವದಲ್ಲಿ ಮೈಸೂರು ನಗರ ಒಂದು ಅದ್ಭುತವಾದಂಥ ನಗರ ಅಂತ ರೀತಿ ನಾವು ಕೇಂದ್ರದಿಂದ ಹಣ ಕೊಡ್ತೀವಿ ಅಂತ ಬಹಿರಂಗವಾಗಿ ಹೇಳಬೇಕಾಗಿತ್ತು. ಆ ವಿವೇಕಾನಂದರ ಕಟ್ಟಡ ಸಿದ್ದರಾಮಯ್ಯನ ಕಾಲದಲ್ಲಿ ಶುರುವಾದದ್ದು.